ನಮಸ್ಕಾರ ಸ್ನೇಹಿತರೆ, ಕೆನರಾ ಬ್ಯಾಂಕ್ CSS ಪೋರ್ಟಲ್ PFMS ಒಂದು ಜೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ನಾವು ಚೆಕರ್ ಮೇಕರ್ SNA ಲಾಗಿನ್ ಆಗಿ ಅಸೆಸ್ಮೆಂಟ್ ಗ್ರ್ಯಾಂಟ್ ಯಾವ ರೀತಿ ಇನಿಷಿಯೇಟ್ ಪೇಮೆಂಟ್ ಮತ್ತು ಅಪ್ರೂವ್ ಪೇಮೆಂಟ್ ಮಾಡ್ತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ಒಂದು ಯಾವುದಾದ್ರೊಂದು ವೆಬ್ ಬ್ರೌಸರ್ ಓಪನ್ ಮಾಡಿ, ಕ್ರೋಮ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೇನೆ. ಸರ್ಚ್ನಲ್ಲಿ ನಾನು gbiz.canarabank.bank.in ಅಂತ ಟೈಪ್ ಮಾಡುತ್ತೇನೆ, ಸರ್ಚ್ ಕೊಡುತ್ತೇನೆ. ಸರ್ಚ್ ರಿಸಲ್ಟ್ಸಲ್ಲಿ GBIZ ಕೆನರಾ ಬ್ಯಾಂಕ್ ಒಂದು ಹೈಪರ್ ಲಿಂಕ್ ಕ್ಲಿಕ್ ಮಾಡಿ. ನಂತರ ಬರ್ತಕ್ಕಂತಹ ಈ ಒಂದು ಲಾಗಿನ್ ಪೇಜಲ್ಲಿ ಮೊದಲಿಗೆ ಮೇಕರ್ ಲಾಗಿನ್ನ ಒಂದು ಯೂಸರ್ ನೇಮ್, ಪಾಸ್ವರ್ಡ್ ಕೊಡಿ ಮತ್ತು ಕ್ಯಾಪ್ಚಾ ಕೊಡಿ, ಲಾಗಿನ್ ಆಗಿ. ನಂತರ ನಿಮ್ಮ ಮೇಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರಿಗೆ OTP ಬರುತ್ತೆ, OTP ಕೊಡಿ, ವ್ಯಾಲಿಡೇಟ್ OTP ಕ್ಲಿಕ್ ಮಾಡಿ. ಲಾಗಿನ್ ಆದಮೇಲೆ ಒಂದು ಪಾಪ್ ಪೇಜನ್ನು ಕ್ಲೋಸ್ ಮಾಡಿ. ಮೆನುಗಳಲ್ಲಿ ಇಲ್ಲಿ ಮೆನು ಗೆರೆಗಳಿರ್ತದೆ, 2 ಗೆರೆಗಳು. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಪೇಮೆಂಟ್ ಮುಂದೆ ಒಂದು ಡೌನ್ಲೋಡ್ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಅನ್ನೋ ಒಂದು ಪೇಜ್ ಬರ್ತದೆ, ಅಕೌಂಟ್ ಡೀಟೇಲ್ಸ್ ಎಲ್ಲ ಇರ್ತದೆ. ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ID SSK ಅಂತ ಕೊಡಿ. ನರೇಷನ್ನಲ್ಲಿ ಅಸೆಸ್ಮೆಂಟ್ ಗ್ರ್ಯಾಂಟ್ ಅಂತ ಕೊಡಿ. ಸ್ಯಾಂಕ್ಷನ್ ನಂಬರ್ನಲ್ಲಿ ಸ್ಯಾಂಕ್ಷನ್ ನಂಬರನ್ನು ಕೊಡಿ. ಸ್ಯಾಂಕ್ಷನ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಸ್ಯಾಂಕ್ಷನ್ ಕಾಪಿ ಇದೆ, ಬಟ್ ಇದು ಮ್ಯಾಂಡೇಟರಿ ಇಲ್ಲ. ರಿಮಾರ್ಕ್ಸಲ್ಲಿ ಅಸೆಸ್ಮೆಂಟ್ ಗ್ರ್ಯಾಂಟ್ ಅಂತ ನರೇಷನ್ನಲ್ಲಿ ಏನು ಟೈಪ್ ಮಾಡಿದ್ದೀರಿ ಅದನ್ನೇ ಸೇಮ್ ಟೈಪ್ ಮಾಡಿ. ನಂತರ ಮೇಕರ್ ಬ್ಲ್ಯಾಂಕ್ ಇರ್ತದೆ. ನಂತರ ಸೇವ್ ಫೈಲ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನಿಮಗೆ ಒಂದು ಫೈಲ್ ಸೇವ್ಡ್ನ ಒಂದು ಪಾಪ್ ಪೇಜ್ ಬರ್ತದೆ. ಇಂಟು ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಪ್ರೊಸೀಡ್ ಗ್ರೀನ್ ಕಲರ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನೀವು ಆರ್ಡರ್ ನಂಬರ್ ಸೆಲೆಕ್ಟ್ ಡೌನ್ ರಿಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಆರ್ಡರ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫೆಚ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ವೆಂಡರ್ನಲ್ಲಿ ಈ ಒಂದು ಅಸೆಸ್ಮೆಂಟ್ ಗ್ರ್ಯಾಂಟ್ ನೀವು ಯಾವ ಬೆನಿಫಿಷರಿ ಅವರಿಗೆ ನೀವು ಜಮಾ ಮಾಡೋರಿದ್ದೀರಿ ಅವರ ಒಂದು ವೆಂಡರ್ ಕೋಡ್ ಅಥವಾ ಬೆನಿಫಿಷರಿ ಕೋಡನ್ನು ಟೈಪ್ ಮಾಡಿ. ಅವರ ವೆಂಡರ್ ಕೋಡ್ ಗೊತ್ತಿದ್ದರೆ ಫೈಂಡ್ ವೆಂಡರ್ ಕ್ಲಿಕ್ ಮಾಡಿ. ಈ ಅಕೌಂಟ್ ನಂಬರ್ ಬಾಕ್ಸಲ್ಲಿ ವೆಂಡರ್ ಆರ್ ಬೆನಿಫಿಷರಿ ಅವರ ಒಂದು ಅಕೌಂಟ್ ನಂಬರನ್ನು ಟೈಪ್ ಮಾಡಿ ಸರ್ಚ್ ಕೊಡಿ. ಬೆನಿಫಿಷರಿ ಅಥವಾ ವೆಂಡರ್ ಅವ್ರದ್ದು PFMS CSS ಪೋರ್ಟಲ್ನಲ್ಲಿ ಅವ್ರು ರಿಜಿಸ್ಟ್ರೇಷನ್ ಆಗಿದ್ದರೆ ಅವರ ಒಂದು ವೆಂಡರ್ PFMS ಕೋಡ್ ನಿಮಗೆ ಫೆಚ್ ಆಗುತ್ತೆ. ಸೆಲೆಕ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ಸೆಲೆಕ್ಟ್ ವೆಂಡರಲ್ಲಿ ವೆಂಡರ್ ID ಬಂದು ಕೂರುತ್ತೆ, ಫೆಚ್ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಲೆಕ್ಟ್ ಕಾಂಪೋನೆಂಟು ವೆಂಡರ್ ಅಂತ ಬರುತ್ತೆ ಮತ್ತು ಇಲ್ಲಿ ವೆಂಡರ್ ಡೀಟೇಲ್ಸ್ ಎಲ್ಲ ಬಂದಿರುತ್ತದೆ ಮತ್ತು ಆ್ಯಡ್ ಕಾಂಪೋನೆಂಟ್ ಕೆಳಗಡೆ ಇಲ್ಲಿ ಒಂದು ಕಾಂಪೋನೆಂಟ್ ಕೋಡ್ ಸೆಲೆಕ್ಟ್ ಬಾಕ್ಸ್ ಕ್ಲಿಕ್ ಮಾಡಿ. ವೆಂಡರ್ ಅವರಿಗೆ ಕಾಂಪೋನೆಂಟ್ ಕೋಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಅಸೆಸ್ಮೆಂಟ್ ಗ್ರ್ಯಾಂಟ್ಗೆ ಸಂಬಂಧಿಸಿದಂತೆ ನೀವು ಕಾಂಪೋನೆಂಟ್ ಕೋಡನ್ನು ಈ ಒಂದು ಪಾಯಿಂಟ್ ಕಾಂಪೋನೆಂಟ್ ಕೋಡ್ ಬಾಕ್ಸಲ್ಲಿ ಟೈಪ್ ಮಾಡಿ. ಈ ಒಂದು ಅಸೆಸ್ಮೆಂಟ್ ಗ್ರ್ಯಾಂಟ್ನ ಒಂದು ಕಾಂಪೋನೆಂಟ್ ಕೋಡು F.01.16 ಅಂತ ಇರ್ತದೆ, ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಅಸೆಸ್ಮೆಂಟ್ ಆಟ್ ನ್ಯಾಷನಲ್ ಆ್ಯಂಡ್ ಸ್ಕೂಲ್ ಲೆವೆಲ್ ಅಂತಕ್ಕಂಥ ಒಂದು ನಿಮಗೆ ವೆಂಡರ್ ಕಾಂಪೋನೆಂಟ್ ಬರುತ್ತೆ ಇಲ್ಲಿ ಬ್ಲೂ ಕಲರ್ನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡಿ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕಾಂಪೋನೆಂಟ್ ಕೋಡ್ ಬಾಕ್ಸಲ್ಲಿ ಕಾಂಪೋನೆಂಟ್ ಕೋಡ್ ಬಂದು ಕೂರುತ್ತೆ ಮತ್ತು ಇಲ್ಲಿ ಟೋಟಲ್ ಅಮೌಂಟಲ್ಲಿ ಲಿಮಿಟ್ ಅವೈಲೇಬಲ್ ಅಂತ ಇಲ್ಲೇನು ಈ ಒಂದು ಗ್ರ್ಯಾಂಟ್ಗೆ ಸಂಬಂಧಿಸಿದಂತೆ ಲಿಮಿಟ್ ಅವೈಲೇಬಲ್ ಅಮೌಂಟ್ ಶೋ ಆಗ್ತಿರ್ತದೆ. ಅದನ್ನು ಈ ಒಂದು ವೈಟ್ ಬಾಕ್ಸ್ನಲ್ಲಿ ಟೋಟಲ್ ಅಮೌಂಟ್ ಕೆಳಗಡೆ ಇರತಕ್ಕಂಥ ವೈಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ಆ್ಯಡ್ ಕಾಂಪೋನೆಂಟ್ ಗ್ರೀನ್ ಕಲರ್ ಬಟನ್ ಟೈಪ್ ಮಾಡಿ, ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ್ಯಡೆಡ್ ಕಾಂಪೋನೆಂಟ್ ಅಂತ ಬರುತ್ತೆ ಮತ್ತು ಇಲ್ಲಿ ಆ್ಯಡ್ ವೆಂಡರ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ರೆಕಾರ್ಡ್ಸ್ ಆ್ಯಡೆಡ್ ಅಂತ ಬರ್ತದೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಲೆಕ್ಟ್ನಲ್ಲಿ ನೀವು ಬ್ರಾಂಚ್ ಅಡ್ವೈಸ್ ಅವರ ಡಿಜಿಟಲ್ ಸಿಗ್ನೇಚರ್ ಸೆಲೆಕ್ಟ್ ಮಾಡಿಕೊಳ್ಳಿ. ಇನಿಷಿಯೇಟ್ ಪೇಮೆಂಟ್ ಫೈಲ್ ಯೆಲ್ಲೋ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಸಕ್ಸಸ್ನ ಒಂದು ಪಾಪ್ ಮೆಸೇಜ್ ಬರ್ತದೆ, ಇಂಟು ಮೇಲೆ ಕ್ಲಿಕ್ ಮಾಡಿ. ಈಗ ಮೇಕರ್ ಲಾಗಿನ್ನಿಂದ ಲಾಗೌಟ್ ಆಗಿ ಚೆಕರ್ಗೆ ಲಾಗಿನ್ ಆಗಿ. SNA ಲಾಗಿನ್ನಲ್ಲಿ ಚೆಕರ್ ಲಾಗಿನ್ನ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟರು ಕ್ಯಾಪ್ಚಾ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಚೆಕರ್ ಲಾಗಿನ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರಿಗೆ ನಿಮಗೆ ಒಂದು OTP ಬರುತ್ತೆ, ಅದನ್ನು ಎಂಟರ್ OTP ಬಾಕ್ಸಲ್ಲಿ ಕೊಟ್ಟು ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಚೆಕರ್ ಲಾಗಿನ್ಗೆ ಲಾಗಿನ್ ಆದಮೇಲೆ ಈ ಒಂದು ಪಾಪ್ ಪೇಜನ್ನು ಕ್ಲೋಸ್ ಮಾಡಿ. ಈ ಒಂದು ಹೋಮ್ ಪೇಜಲ್ಲಿ ಎಡಗಡೆ ಇಲ್ಲಿ ಮೆನು 3 ಅಡ್ಡ ಗೆರೆಗಳಿವೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಪ್ರೂವ್ ಒಂದು ಬಟನ್ ಕ್ಲಿಕ್ ಮಾಡಿ, ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ, ಅಪ್ರೂವ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಆರ್ಡರ್ ನಂಬರ್ ಸೆಲೆಕ್ಟ್ ಮಾಡಿಕೊಳ್ಳಿ, ಫೆಚ್ ಕ್ಲಿಕ್ ಮಾಡಿ, ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಅಪ್ರೂವ್ ಆ್ಯಂಡ್ ಜನರೇಟ್ OTC ಅಡ್ವೈಸ್ ಗ್ರೀನ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ PPC ಪೇಜ್
ಬರ್ತದೆ. ಪ್ರಿಂಟ್ ಕ್ಲಿಕ್ ಮಾಡಿ ಪ್ರಿಂಟ್ಔಟ್ ತೆಗೆದುಕೊಳ್ಳಿ. ನಿಮ್ಮ ಕೆನರಾ ಬ್ಯಾಂಕ್ CSSPFMS ಪೋರ್ಟಲ್ ಒಂದು ಜೀರೋ ಬ್ಯಾಲೆನ್ಸ್ ಯಾವ ಒಂದು ಬ್ರಾಂಚ್ನಲ್ಲಿ ಯಾವ ಒಂದು ಕೆನರಾ ಬ್ಯಾಂಕ್ ಬ್ರಾಂಚಿಗೆ ಇದಕ್ಕೆ ನೀವು HM ಮತ್ತು SDMC ಅಧ್ಯಕ್ಷರು ನಿಮ್ಮ ಸ್ಥಳದಲ್ಲಿ ಸಹಿ ಮೊಹರು ಹಾಕಿ ಸಬ್ಮಿಟ್ ಮಾಡಿ ಅವರು ಇಲ್ಲಿ ಇರತಕ್ಕಂತಹ ವೆಂಡರ್ಸ್ ಅವರಿಗೆ ಈ ಒಂದು ಅಮೌಂಟನ್ನು ಡಿಸ್ಪರ್ಸ್ ಮಾಡುತ್ತಾರೆ. ಇದಿಷ್ಟು ನಾವು ಕೆನರಾ ಬ್ಯಾಂಕ್ CSSPFMS ಪೋರ್ಟಲ್ ಚೆಕ್ಕರ್ ಮೇಕರ್ ಅಕೌಂಟಿಗೆ ಒಂದು ಲಾಗಿನ್ ಆಗಿ ಅಸೆಸ್ಮೆಂಟ್ ಗ್ರಾಂಟನ್ನು ಯಾವ ರೀತಿ ಇನಿಷಿಯೇಟ್ ಪೇಮೆಂಟ್ ಮತ್ತು ಒಬ್ಬರು ಪೇಮೆಂಟ್ ಮಾಡಬೇಕಂತಕ್ಕಂಥದ್ದನ್ನು ಇಲ್ಲಿವರೆಗೂ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತರಂ.